ಓಂ ನಮಃ ಶಿವಾಯ. ತ್ರಿಲೋಕ ಸಂಚಾರಿಯಾದ ನಾರದರು ಕೈಲಾಸಕ್ಕೆ ಬರಬೇಕಾದರೆ ವಿಶೇಷವೇನೋ ಇರಬೇಕಲ್ಲ. ತ್ರಿನೇತ್ರನಿಗೆ ತಿಳಿಯದ ವಿಶೇಷ ಈ ತ್ರಿಲೋಕ ಸಂಚಾರಿಗೆ ಏನು ತಿಳಿದಿತ್ತು ಮಹೇಶ್ವರ? ಅಸುರರು ವಿಜೃಂಭಿಸುತ್ತಾರೆ. ಅಸುರರ ಅನ್ಯಾಯ ಅಟ್ಟಹಾಸ ಅತಿಯಾದಾಗ ಅವರ ಅಂತ್ಯವನ್ನು ಅವರೇ ಆಹ್ವಾನಿಸುತ್ತಾರೆ. ಅಂತೂ ಇದೊಂದು ಮುಗಿಯದ ಕಥೆ. ಕಥೆ ಮುಗಿದರೆ ನಿನ್ನ ಗತಿ ಏನು ನಾರದ? ಏಕೆ ತಾಯಿ? ನಿನ್ನ ಲೋಕ ಸಂಚಾರದಲ್ಲಿ ಸ್ವಾರಸ್ಯವೇ ಇಲ್ಲದಂತಾಗುವುದಲ್ಲ. ಅರ್ಥವಾಯಿತೇ ನಾರದ? ಈ ನಾಟಕವೆಲ್ಲ ನಿನಗಾಗಿ, ನಿನ್ನ ಸಂತೋಷಕ್ಕಾಗಿ ಅಲ್ಲವೇ ದೇವಿ? ಸೂತ್ರಧಾರಿ ನೀನು ಆಡಿಸಿದಂತೆ ಆಡುವವರು ನಾವು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾರಾಯಣ ನಾರಾಯಣ ನಾರಾಯಣ. ಹೌದು, ನಾನೇ ಸೂತ್ರಧಾರಿ. ಆ ದೇವತೆಗಳೆಲ್ಲ ಕೇವಲ ಬೊಂಬೆಗಳು. ನಾನು ನಗಿಸಿದರೆ ನಗಬೇಕು, ಅಳಿಸಿದರೆ ಅಳಬೇಕು, ನುಡಿಸಿದರೆ ನುಡಿಯಬೇಕು, ನಡೆಸಿದರೆ ನಡೆಯಬೇಕು. ಸಾವಿಲ್ಲದಿದ್ದರೇನು, ಬದುಕಿದ್ದು ಸತ್ತಂತೆಯೇ ಆ ಸುರರು. ಅಪ್ಪಣೆ ಕೊಡು ಮಹಿಷಿ, ನುಗ್ಗಲಿ ನಮ್ಮ ಸೈನ್ಯ ಅಮರಾವತಿಗೆ, ದಿಗ್ಭ್ರಮೆಯಾಗಲಿ ದಿಕ್ಪಾಲಕರಿಗೆ. ಪುರುಷುಂಡೇ, ನಾವು ಎಷ್ಟೇ ಶಕ್ತಿಶಾಲಿಗಳಾದ್ರೂ ದೇವತೆಗಳನ್ನು ಕೆಣಕುವುದು ಕ್ಷೇಮವಲ್ಲ. ಒಂದು ವೇಳೆ ಈಗ ನಮಗವರು ಸೋತರು, ಅದು ಕ್ಷಣಿಕ. ಏನಾದ್ರೂ ಉಪಾಯ ಮಾಡುತ್ತಾರೆ. ಇಂದಲ್ಲ ನಾಳೆ ನಮ್ಮ ಅಂತ್ಯವನ್ನೇ ನೋಡುತ್ತಾರೆ. ಅದಕ್ಕಾಗಿ ಹೇಡಿಗಳಂತೆ ನಾವು ಸುಮ್ಮನಿರಬೇಕೇನು? ಅವರು ಮಾಡುವ ಅಕ್ರಮ ಅನ್ಯಾಯಗಳನ್ನು ಸಹಿಸಬೇಕೇನು? ಸಾಧ್ಯವಿಲ್ಲ. ಅಂದು ಅವರು ಸಾವಿಲ್ಲದವರೆಂದು ನೆಪ ಹೇಳಿ ನಮ್ಮ ವಿಜಯ ಯಾತ್ರೆ ನಿಲ್ಲಿಸಿದೆ. ಇಂದು ಅವರ ಸೋಲು ಕ್ಷಣಿಕ ಎಂದು ಹೆದರಿಸುತ್ತೀಯಾ? ಮುದ್ಗರ, ನಾನು ವರ ಪಡೆದು ಬಂದಿದ್ದೇ ಸೇಡಿಗಾಗಿ. ಮಹಿಷನ ಸಾವಿಗೆ ಕಾರಣರಾದವರನ್ನು ನನ್ನ ಆಕ್ರೋಶದ ಕಿಚ್ಚಿನಲ್ಲಿ ದಹಿಸುವುದಕ್ಕಾಗಿ. ಈ ಮಾರಣ ಹೋಮವನ್ನು ತಡೆಯುವ ಶಕ್ತಿ ಆ ಮುಕ್ಕಣ್ಣನಿಗೂ ಇಲ್ಲ. ಭೃಷುಂಡಿ, ಏನು ಮಹಿಷಿ? ಮೊಳಗಲಿ ರಣಕಹಳೆ. ಏನಿದು ಏನಿದು ಏನಾಯ್ತು ದೇವಲೋಕಕ್ಕೆ? ಮತ್ತೆ ರಾಕ್ಷಸರ ದಾಳಿ ಇರಬೇಕು. ಇನ್ನೆಲ್ಲಿಯ ದಾನವರು? ಮಹಿಷಿಯ ಸಾವಿನಲ್ಲಿ ರಕ್ಕಸರ ಪೌರುಷವೇ ಅಡಗಿ ಹೋಯ್ತಲ್ಲ ಗುರುದೇವ. ಅಡಗಿ ಹೋದ ಪೌರುಷ ಮತ್ತೆ ಕಡಲಿನಂತೆ ಉಕ್ಕಿ ಸಿಡಿಲಿನಂತೆ ಬಡಿಯಲು ಬಂದಿದೆಯೋ ಎಂದ್ರ? ಮಹಿಷಿ? ಹೌದು, ಮಹಿಷಿ. ಯಾವ ಅಸುರನ ಅಟ್ಟಹಾಸ ಕಂಡು ದಿಟ್ಟತನವನ್ನು ಮರೆತು ಕೆಟ್ಟವೆಂದು ಕೂಗುತ್ತಾ ದಟ್ಟಡವಿಗೆ ಓಡುತ್ತಿದ್ದಿರೋ ಆ ಮಹಿಷನ ಸಹೋದರಿ
ಇನ್ನು ಬದುಕಿರುವೆಯಾ ನೀನು? ಏನೂ ಪ್ರಯೋಜನವಿಲ್ಲ ದೇವೇಂದ್ರ. ಮಹಿಷಿ ಬ್ರಹ್ಮನಿಂದ ವರ ಪಡೆದು ಬಂದಿದ್ದಾಳೆ. ನೀನಾಗಲಿ ನಿನ್ನ ವಜ್ರಾಯುಧವಾಗಲಿ ಅವಳನ್ನೇನೂ ಮಾಡಲಾಗದು. ಮಹಿಷಿ, ಇನ್ನು ಏನು ನೋಡುತ್ತಿರುವೆ? ಎಳೆದು ಹಾಕು ಅವನನ್ನು ಸಿಂಹಾಸನದಿಂದ. ನಿನ್ನ ಮೋರೆಗೆ ಈ ಸಿಂಹಾಸನ ಬೇರೆ ಕೇಡು. ಮಹಿಷಿ, ದೇವತೆಗಳ ಮೇಲೆ ನಿನಗೇಕೆ ಆಗ್ರಹ? ದೇವದಾನವರು ಸಹೋದರರಂತೆ ಬಾಳಬೇಕು. ಈಗ ನೆನಪಿಗೆ ಬಂತೆ ನಿನಗೆ ಈ ಸಂಬಂಧ? ದಾನವ ಕುಲ ಕಂಟಕನಾಗಿ ಮಹಾ ಅಸುರ ವೀರರನ್ನೆಲ್ಲ ಮೋಸದಿಂದ ಕೊಲ್ಲುವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಸಂಬಂಧ? ಮಹಿಷಿ, ನಾನು ಮೋಸ ಮಾಡಿದ್ದೇನೆ, ನಾನು ಅನ್ಯಾಯ ಮಾಡಿದ್ದೇನೆ. ಇಲ್ಲ ಮಹಿಷಿ, ಇಲ್ಲ. ಎಲ್ಲ ಸುಳ್ಳ. ಅಮೃತವಾಡುವ ನಿನ್ನ ನಾಲಿಗೆಯನ್ನು ಸೀಳಿಬಿಟ್ಟೇನು. ಸಮುಚಿಯನ್ನು ನಂಬಿಸಿ ಸ್ನೇಹಿತನಂತ ನಟಿಸಿ ವಂಚನೆಯಿಂದ ಕೊಂದವರು ಯಾರೋ? ಮಾರು ವೇಷದಿಂದ ಪ್ರಹ್ಲಾದನಲ್ಲಿ ಶಿಷ್ಯನಾಗಿ ಸೇರಿ ಅವನ ಸದ್ಗುಣಗಳನ್ನೆಲ್ಲ ಅಪಹರಿಸಿದ್ದ ಯಾರೋ? ಜಲರಾಶಿಯಲ್ಲಿ ನಿಂತು ತಪಸ್ಸಿನಲ್ಲಿ ಮೈಮರೆತಿದ್ದ ಕರಂಬನನ್ನು ಮೊಸಳಿಯಾಗಿ ಬಂದು ಕೊಂದವರು ಯಾರೋ? ಗಂಡಾಗಿ ಹುಟ್ಟಿ ಪ್ರಚಂಡ ಮಹಿಷನನ್ನು ಕಂಡು ಹೆದರಿ ಷಂಡನಂತೆ ಓಡಿ ಹೋಗಿ ಹೆಣ್ಣೊಂದನ್ನು ಯುದ್ಧಕ್ಕೆ ಕಳುಹಿಸಿ ರುಂಡ ಉಳಿಸಿಕೊಂಡ ಭಂಡ ಯಾರೋ? ನೀನು ಇಂದ್ರ. ನಿನಗೊಂದು ಐರಾವತ, ಅಕ್ಕಪಕ್ಕ ದಿಗ್ಪಾಲಕರ ಪಡೆ, ಆನಂದ ಅನುಭವಿಸಲು ಅಪ್ಸರೆಯರು. ಸಾಕು! ಯಾರಾದ್ರೂ ಬಾಯಾಡಿಸಿದ್ರೆ ಬರೆದು ಬಿಟ್ಟೇನು. ಜೋಕೆ ರಾಕ್ಷಸರೇ, ಋಷಂಡಿ, ನಮ್ಮ ರಾಕ್ಷಸ ಪಡೆಯಿಂದ ಈ ದೇವತೆಗಳ ಮೈ ಚರ್ಮ ಸುಲಿಸಿ ಹೆಬ್ಬಾಗಿಲಿಗೆ ತೋರಣ ಕಟ್ಟಿಸು. ಹೇಡಿಗಳು ಪ್ರಾಣ ಭಯದಿಂದ ಓಡಿ ಹೋದರು. ನಾರಾಯಣ, ನಾರಾಯಣ, ನಿಲ್ಲಿ ನಿಲ್ಲಿ. ಏನಾಯಿತು? ಯಾಕೆ ಹೀಗೆ ಎಲ್ಲರೂ ದಿಕ್ಕಟ್ಟು ಓಡ್ತಿರುವುದು? ಮಹಿಷಿ, ಮಹಿಷಿ, ಎಲ್ಲಿ? ಅಯ್ಯೋ, ಇಲ್ಲಲ್ಲ ನಾರದರೆ, ದೇವಲೋಕದಲ್ಲಿ. ವರಗರಿಬಿತ್ತಳಾದ ರಕ್ಕಸಿ ಮಹಿಷಿ ನನ್ನನ್ನು ಸಿಂಹಾಸನದಿಂದ ನೂಕಿ ದೇವಲೋಕದಿಂದಲೇ ಅಟ್ಟಿಬಿಟ್ಟಳು. ಮಹಿಷಿಯೇ? ಅವಳಲ್ಲಿ, ನೀನೆಲ್ಲಿ? ಕೇವಲ ಒಂದು ಹೆಣ್ಣಿಗೆ ಭಯಪಡುವಷ್ಟು ಹೇಡಿಯಾಗಿ ಹೋದ್ಯಾ ನೀನು? ನಾರಾಯಣ, ಆ ದಿನ ನಾನು ಬಂದಾಗ ನಿನಗಿದ್ದ ಧೈರ್ಯವೇನು? ಈಗ ನಿನಗಿರುವ ಭಯವೇನು? ಮೊದಲೇ ನೊಂದಿದ್ದೇನೆ, ಮತ್ತೆ ಮತ್ತೆ ಮಾತಿನಿಂದ ಚುಚ್ಚಬೇಡಿ. ಈಗ ನಮಗೆ ಗತಿಯನ್ನು ಹೇಳಿ. ಬ್ರಹ್ಮನೇ ಗತಿ. ಆ ಚತುರ್ಮುಖ ತಾನೇ ಮಹಿಷಿಗೆ ವರ ಕೊಟ್ಟಿದ್ದು. ಹೋಗಿ ಅವನನ್ನು ಕೇಳಿ, ಇದು ನ್ಯಾಯವೇ ಎಂದು. ನಮೋ ಬ್ರಹ್ಮದೇವಾಯ ನಮಃ. ಶುಭಮಸ್ತು. ನಮ್ಮನ್ನು ಕಾಪಾಡು ಬ್ರಹ್ಮದೇವ, ನಮ್ಮನ್ನು ಕಾಪಾಡು. ಏನಾಯ್ತು ದೇವೇಂದ್ರ? ಆ ದುಷ್ಟ ರಾಕ್ಷಸಿ ಮಹಿಷಿಗೆ ನೀನೇ ವರ ಕೊಟ್ಟು ಏನಾಯ್ತು ಎಂದು ಕೇಳುವೆಯಲ್ಲ. ಸಿಂಹಾಸನ ಹೋಯಿತು, ಪದವಿ ಹೋಯಿತು, ಇಂದ್ರಲೋಕವೂ ಕೈತಪ್ಪ ಹೋಯಿತು. ಅದಕ್ಕೆ ನಿನ್ನ ಅಹಂಕಾರವೇ ಕಾರಣ. ಹಿಂದೊಮ್ಮೆ ಸ್ಥಾನಬಲದಿಂದ ಮೈಮರೆತು ದೂರ್ವಾಸರು ಕೊಟ್ಟ ಶಿವಪ್ರಸಾದವನ್ನೇ ಎಸೆದು ದೈವದ್ರೋಹ ಮಾಡಿ ಶಾಪಗ್ರಸ್ತನಾಗಿ ದರಿದ್ರನಾದೆ ಅಲ್ಲವೇ? ಅದು ಎಂದೋ ಮುಗಿದ ವಿಷಯ. ಎಂದೋ ಮುಗಿದಿದ್ದರೆ ಮತ್ತೆ ನಿನಗೀ ದುರ್ಗತಿ ಬರುತ್ತಲೇ ಇರಲಿಲ್ಲ. ವರ್ಷಾಕಾಲ ಬಂತೆಂದರೆ ಮಣ್ಣಲ್ಲಿ ಮಣ್ಣಾಗಿರುವ ಹುಲ್ಲುಗರಿಕೆ ಮತ್ತೆ ತಲೆ ಎತ್ತಿ ನಿಲ್ಲುವಂತೆ ಪದವಿ ಬಂದೊಡನೆ ಪರಮಾತ್ಮನನ್ನೇ ಮೆರೆಯುವೆ. ಸ್ಥಾನಭ್ರಷ್ಟನಾದಾಗ ಕಂಗಾಲಾಗಿ ಕೈ ಮುಗಿಯುವೆ. ಈಗ ನಮ್ಮ ಗತಿ ಏನು ತಂದೆ?
ಬಂದಿರುವುದನ್ನು ಅನುಭವಿಸಲೇಬೇಕು. ಹಾಗಾದರೆ ನಮ್ಮ ಕಷ್ಟಕ್ಕೆ ಕೊನೆಯೇ ಇಲ್ಲವೇ? ಇದೆ. ಮಹಿಷಿಯ ಪಾಪದ ಕೊಡ ತುಂಬಬೇಕು. ಆಗ ನಾನು ಕೊಟ್ಟ ವರವೇ ಶಾಪವಾಗಿ ಅವಳ ಅಂತ್ಯವಾಗುವುದು. ಧೈರ್ಯವಾಗಿದೆ. ನಾರಾಯಣ ನಾರಾಯಣ. ದೇವತೆಗಳೇ, ಏನು ಹೇಳಿದ ಬ್ರಹ್ಮದೇವ? ಮಹಿಷಿಯ ಪಾಪದ ಕೊಡ ತುಂಬಬೇಕಂತೆ. ಅವಳಿಗೆ ಕೊಟ್ಟ ವರವೇ ಶಾಪವಾಗಿ ಅವಳನ್ನು ಕೊಲ್ಲುವುದಂತೆ. ಸತ್ಯ ಸತ್ಯ. ಬ್ರಹ್ಮನ ಮಾತು, ಬ್ರಹ್ಮನ ಬರಹ ಎಂದ ಮೇಲೆ ಮುಗಿಯಿತು. ದೇವಋಷಿಗಳೇ, ಆ ಮಹಿಷಿಯ ಪಾಪವೃದ್ಧಿಯಾಗಲು ಏನು ಮಾಡಬೇಕು? ಆ ಕಾರ್ಯ ನನಗೆ ಬಿಟ್ಟು ನೀವು ನಿಶ್ಚಿಂತೆಯಾಗಿರಿ. ಹೇಗೆ ಸಾಧ್ಯ ನಾರದರೆ? ನಿಲ್ಲಲು ನೆಲೆಯಿಲ್ಲದೆ ರಾಕ್ಷಸರಿಗೆ ಹೆದರಿ ತಲೆಮರೆಸಿಕೊಳ್ಳಲು ಅಲೆದಾಡುತ್ತಿರುವ ನಮಗೆ ನಿಶ್ಚಿಂತೆಯಲ್ಲಿಂದ ಬರಬೇಕು. ನಿಲ್ಲಲು ನೆಲೆ ತಾನೇ ಬೇಕು. ಹೌದು. ಬನ್ನಿ ನನ್ನ ಹಿಂದೆ. ಎಲ್ಲಿಗೆ? ದೇವಲೋಕಕ್ಕೆ. ಅಯ್ಯೋ, ಆ ಮಹಿಷಿ! ಅಯ್ಯಯ್ಯೋ, ನಾನಿಲ್ಲವೇ ನಿಮ್ಮ ರಕ್ಷಣೆಗೆ? ಧೈರ್ಯವಾಗಿ ಬನ್ನಿ. ನಾರಾಯಣ ನಾರಾಯಣ. ಆಗ ಇದು ಇಂದ್ರಲೋಕ, ಈಗ ಮಹಿಷಿಯ ರಾಕ್ಷಸ ಲೋಕ. ನಾರಾಯಣ 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 ನಾರಾಯಣ. ದುಶುಂಡಿ, ಮುದ್ಗರ, ಈ ದೇವತಾ ಪಕ್ಷಪಾತಿ ಇಲ್ಲಿಗೇಕೆ ಬಂದ? ದೇವತಾ ಪಕ್ಷಪಾತಿಯಲ್ಲ ಮಹಿಷಿ, ಯಾರು ಪದವಿಯಲ್ಲಿರ್ತಾರೋ ಅವರ ಪಕ್ಷಪಾತಿ. ಈಗ ಈ ನಾರದ ದಾನವರ ಹಿತೈಷಿ. ಯಾರ ಹಿತೈಷಿಯಾದ್ರೂ ಆಗು, ಇಲ್ಲಿ ನಿನಗೇನು ಕೆಲಸ? ಆಕಾಶ ಮಾರ್ಗದಲ್ಲಿ ಬರುತ್ತಿದ್ದೆ. ಇಂದ್ರಾದಿ ದೇವತೆಗಳು ಮಹಿಷಿ ಮಹಿಷಿ ಎಂದು ನಡುಗುತ್ತಾ ದಿಕ್ಪಾಲಕರೊಡನೆ ದಿಕ್ಕಾಪಾಲಾಗಿ ಓಡುತ್ತಿದ್ದರು. ವಿಷಯ ಅರ್ಥವಾಯಿತು. ಇಂದ್ರನ ಸಿಂಹಾಸನದಲ್ಲಿ ನೀನು ಹೇಗೆ ವೈಭವದಿಂದ ಮೆರೆಯುತ್ತಿರುವೆಯೋ ನೋಡೋಣ ಎಂದು ಬಂದೆ. ಕೇಳಿದ್ಯಾ ಮುದ್ಗರ? ಆಗಲೇ ನನ್ನ ಕೀರ್ತಿ ಹೇಗೆ ಹರಡುತ್ತಿದೆ. ನಾರಾಯಣ. ಏ ನಾರದ, ಈಗ ನಾನು ಹೇಗೆ ಕಾಣುತ್ತೇನೆ? ಚೆನ್ನಾಗಿಯೇ ಕಾಣುತ್ತೀಯ. ಆ ಸಿಂಹಾಸನದ ಮೇಲೆ ಗಂಡಾದವನು ಕುಳಿತಾಗ ಇಂದ್ರ, ಹೆಣ್ಣು ಕುಳಿತರೆ ಇಂದ್ರಿ. ಚಿಚಿ, ಅದೇ ಅದೇ. ನೀನು ಏನೇ ಹೇಳು, ಆ ಸ್ಥಾನ ನಿನಗಲ್ಲ. ಏನಂದೆ? ಕಟ್ಟಿರಿ ಇವನನ್ನು, ಕಿತ್ತ ಸೇರಿ ಇವನ ತಾಳ ತಂಬೂರಿಯನ್ನು. ನಾರಾಯಣ ನಾರಾಯಣ. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ? ಬೇಡ ಮಹಿಷಿ, ಬೇಡ. ನಿನ್ನಂಥ ಪೌರುಷವಂತಳು ನನ್ನ ಮೇಲೆ ಸಿಡಿದು ನಿಂತರೆ ಗತಿಯೇನು? ನನ್ನ ಮಾತಿನ ಅರ್ಥ ಹೀಗೆ: ಇಂದ್ರ ಸ್ವರ್ಗದ ಒಡೆಯನಾದ್ರೂ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬ ಅಧಿಕಾರಿ ನೆಟ್ಟಿದ್ದ. ಯಾಕೆ? ಯಾಕೆ? ಅಧಿಕಾರ ನಡೆಸುವುದಕ್ಕೆ, ದರ್ಪ ತೋರಿಸುವುದಕ್ಕೆ. ಎಲ್ಲವನ್ನೂ ನಾನೇ ನೋಡಿಕೊಳ್ಳುವನೆಂದರೆ ಯಾರನ್ನು ಒದೆಯುವುದು, ಯಾರನ್ನು ತಳ್ಳುವುದು? ನಿಜ ನಿಜ. ಇಂದ್ರ ಸೋತ, ನಿನ್ನ ಕಾಲಡಿ ಬಿದ್ದ, ಶರಣಾಗತನಾದ. ಅಷ್ಟು ಸಾಲದೆ ಅವರನ್ನು ಇಲ್ಲಿಂದ ಅಟ್ಟಿ ನಿನ್ನ ಅರಮನೆಯನ್ನು, ನಿನ್ನ ಲೋಕವನ್ನು ಬಿಟ್ಟು ಎಷ್ಟು ದಿನ ಇಲ್ಲಿರ್ತೀಯ? ಅದಕ್ಕೆ ಇಂದ್ರ ಅವನ ಪರಿವಾರ ಇಲ್ಲೇ ಇರಲಿ. ಅಂದರೆ ಅಂದರೆ ದೇವಲೋಕ ನಿನ್ನದೇ, ನಿನ್ನ ಪರವಾಗಿ ಅವರಿರುತ್ತಾರೆ ಅಷ್ಟೇ. ಆಗ ನೀನು ಬೇಕಾದಾಗ ಬರಬಹುದು, ಅವರನ್ನು ದಂಡಿಸಬಹುದು, ಹೆದರಿಸಬಹುದು. ನಿನ್ನ ಪ್ರತಾಪಕ್ಕೆ ನಡುಗುವ ಆ ವೀರರನ್ನು ಕಂಡು ನಗಬಹುದು. ಸಲಹೆ ಏನೋ ಚೆನ್ನಾಗಿದೆ. ಇದರಲ್ಲಿ ಕುತಂತ್ರವೇನೂ ಇಲ್ಲ ತಾನೇ? ನಾರಾಯಣ, ಆಗಲೇ ಹೇಳಿದನಲ್ಲ ನಾನು ದಾನವರ ಹಿತೈಷಿ ಎಂದು. ಅದು ಸರಿ ನಾರದ್ರೆ, ಓಡಿ ಹೋದ ದೇವತೆಗಳನ್ನು ಈಗ ಎಲ್ಲಿ ಹುಡುಕೋದು? ನಾನಿಲ್ಲವೇ? ಕೂಗಿದರೆ ಬರುತ್ತಾರೆ. ದೇವೇಂದ್ರ, ದೇವೇಂದ್ರ. ಇವರೆಲ್ಲರೂ ಜೊತೆಯಲ್ಲೇ ಬಂದರೂ ನಿನ್ನ ಅನುಮತಿಗಾಗಿ ಹೊರಗೆ ನಿಂತಿದ್ದರು. ಇಂದ್ರ, ನಾನು ಹೇಳಿದ್ದಲ್ಲ ನೆನಪಿದೆ ತಾನೆ? ಜೋಕೆ ಹೆಸರಿಗೆ ಮಾತ್ರ ನಿಮಗೆ ಈ ಸ್ಥಳ. ನಿಮ್ಮ ನಾಳುವುದು ಮಹಿಷಿ. ಮಹಿಷಿ ಒಂದು ರಹಸ್ಯ. ಈ ದೇವತೆಗಳಿಗೆ ಶಕ್ತಿ ಬರುವುದೇ ಋಷಿಗಳು ಯಜ್ಞ ಯಾಗಾದಿಗಳಿಂದ ಕೊಡುವ ಹವಿಸ್ಸಿನಿಂದ. ನೀನು ಯಜ್ಞ ಯಾಗಗಳು ನಡೆಯದಂತೆ ಮಾಡಿಬಿಟ್ಟರೆ ಮುಗಿಯಿತು. ಇವರೆಲ್ಲ ನಾರಾಯಣ ನಾರಾಯಣ ನಾರಾಯಣ. ನಿನ್ನ ಬುದ್ಧಿಯೇ ಬುದ್ಧಿ. ಇಂದ್ರ ಬಂದಾಯ್ತು, ಅದಕ್ಕೇನು ಮಾಡಬೇಕು? ಅವನು ಕುಳಿತ ಈ ಹಳೆಯ ಸಿಂಹಾಸನ ನಿನಗೇಕೆ?
ಮೊದಲು ಭೂಲೋಕಕ್ಕೆ ಹೋಗಿ ಯಜ್ಞ ಯಾಗಾದಿಗಳ ನಾಶಕ್ಕೆ ಪ್ರಯತ್ನಿಸು. ಇದು ಈಗಲೇ ಹೊರಡುತ್ತೇನೆ. ಹಾ. ಋಷಿಂಡಿ, ಮುದ್ಗರ, ಇನ್ನು ಮೇಲೆ ನಮ್ಮ ಕಾರ್ಯಾಚರಣೆಯ ಸ್ಥಳ ಋಷಿಗಳ ತಪೋವನ. ಯಜ್ಞ ಯಾಗಾದಿಗಳನ್ನು ಮಾಡಿ ದೇವತೆಗಳಿಗೆ ಹವಿಸ್ಸನ್ನು ಕೊಡುವಿರಾ? ಇನ್ನು ಮೇಲೆ ಋಷಿಗಳು ಹವಿಸ್ಸನ್ನು ಹೇಗೆ ಕೊಡುತ್ತಾರೋ ನಾನು ನೋಡುತ್ತೇನೆ. ನಾರಾಯಣ 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 ನಮೋ ನಾರಾಯಣ. ಶುಭಮಸ್ತು. ಏನಿದು ದಂಡು ಕಟ್ಟಿಕೊಂಡು ದಾಳಿಗೆ ಬಂದಂತಿದೆಯಲ್ಲ? ನಾರಾಯಣ, ಇದೆಂಥ ವಿನೋದ ಪರಮಾತ್ಮ. ಈ ಸುರಪತಿಯ ಸೋತ ಮುಖದಲ್ಲಿ ಯುದ್ಧದ ಉತ್ಸಾಹವಿದೆಯೇ? ಏಕೆ ದೇವೇಂದ್ರ, ಏನಾಯಿತು? ನಿನಗೆ ತಿಳಿಯದ್ದೇನಿದೆ ತಂದೆ. ಮಹಿಷಿಯ ದ್ವೇಷದ ಜ್ವಾಲೆಗೆ ಸಿಕ್ಕಿ ನೊಂದು ಹೋಗಿದ್ದೇನೆ. ನೆಮ್ಮದಿ ಕಾಣದೆ ಕಂಗಾಲಾಗಿದ್ದೇನೆ. ಈಗ ನಮ್ಮನ್ನು ರಕ್ಷಿಸುವವರು ಯಾರು? ಆ ಮಹಿಷಿಯನ್ನು ಸಂಹರಿಸುವವರು ಯಾರು? ಯಾರಿಂದ ಮರಣ ಬರಬೇಕೆಂದು ಅವಳೇ ಕೇಳಿಕೊಂಡಿದ್ದಾಳಲ್ಲ? ಹರಿಹರ ಸಮಾಗಮದಿಂದಾಗುವ ಮಗುವಿನಿಂದ ಮಹಿಷಿ ಸಾವು ಬಯಸಿದ್ದು. ಅದು ಅಸಾಧ್ಯವೆಂದು ತಾನೇ ಅವಳು ಇಂಥ ವರವನ್ನು ಕೇಳಿಕೊಂಡಿದ್ದು. ದೈವ ಸಂಕಲ್ಪಕ್ಕೆ ಯಾವುದೂ ಅಸಾಧ್ಯವಲ್ಲ. ದಾನವರು ಎಷ್ಟೇ ಜಾಣತನದಿಂದ ವರಗಳನ್ನು ಕೇಳಿಕೊಂಡರೂ ಅದಕ್ಕೂ ಮೀರಿದ ಜಾಣತನದಿಂದ ಅವರು ನಾಶವಾಗುತ್ತಲೇ ಇದ್ದಾರೆ. ಹುಟ್ಟಿದವರು ಸಾಯಲೇಬೇಕು. ಮಹಿಷಿಯೂ ಅಷ್ಟೇ. ಅದು ಯಾವಾಗ ಪರಮಾತ್ಮ? ಕಾಲ ಸಮೀಪಿಸುತ್ತಿದೆ. ಬ್ರಹ್ಮನ ವರದಂತೆ ಹರಿಹರರ ಸಂಗಮಕ್ಕೆ ಅಗತ್ಯವಾದ ವಾತಾವರಣ ಸೃಷ್ಟಿಯಾಗುತ್ತಿದೆ. ನೀವು ಧೈರ್ಯವಾಗಿರಿ. ನಾರಾಯಣ ಶುಭಮಸ್ತು. ನಾರಾಯಣ.